ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ರೂಮ್ ಮತ್ತು ಮಂಚವನ್ನು ಅಲಂಕಾರ ಮಾಡಿದ್ದು ಗಂಡನಿಗೆ, ಆದರೆ ಅದರ ಅನುಭವ ಮತ್ತು ಸುಖವನ್ನು ಅನುಭವಿಸಿದ್ದು ಮೈದುನ ಸಂಜೀವ. ಕತೆ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲು ನೀವು ಏನ್ ಮಾಡಬೇಕು? ಕತೆಗೊಂದು ಲೈಕ್ ಕೊಡಬೇಕು. ಕೊಟ್ರಾ? ಸರಿ, ಹಾಗಿದ್ರೆ ಕಥೆ ಶುರು ಮಾಡೋಣ. ಜೀವನ್ ತಾಯಿಗೆ ಮಗನ ಮದುವೆ ನೋಡಬೇಕು ಅಂತ ತುಂಬಾನೇ ಆಸೆ ಇತ್ತು. ಹಾಗಾಗಿ ಜೀವನ್ ತಾನು ಇಷ್ಟಪಟ್ಟಿರುವ ಹುಡುಗಿ ಸುಜಾತಾಳ ಜೊತೆ ಅವಸರದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆಗೆ ದಿನ ಗೊತ್ತು ಮಾಡಿ ಬಂದ. ಜೀವನ್ ತಾಯಿ ಯಾವುದೋ ಒಂದು ಕಾಯಿಲೆಯಿಂದ ಬಳಲುತ್ತಿದ್ದಳು. ಅವಳಿನ್ನು ಜಾಸ್ತಿ ದಿನ ಬದುಕುವ ಹಾಗೆ ಕಾಣಿಸ್ತಾ ಇರಲಿಲ್ಲ. ಜೀವನ್ ತಂದೆ ಕುಡುಕ, ಹಾಗಾಗಿ ಅವನನ್ನು ಮನೆಯಿಂದ ಹೊರಹಾಕಿದ್ದರು. ಅವನು ದಿನವಿಡೀ ಕುಡಿದು ಪೇಟೆಯಲ್ಲಿರುವ ಸಂತೆ ಮಾರ್ಕೆಟ್ನಲ್ಲಿ ಮಲಗುತ್ತಿದ್ದ. ಜೀವನ್ ಮತ್ತು ಅವನ ತಮ್ಮ ಸಂಜೀವ್ ಮದುವೆ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದರು. ಮದುವೆಗೆ ಇನ್ನೇನು 10 ದಿನ ಇದೆ ಅನ್ನುವಷ್ಟರಲ್ಲಿ ಜೀವನ್ ತಾಯಿ ತೀರಿಕೊಂಡರು. ಜೀವನ್ಗಂತೂ ತುಂಬಾನೇ ದುಃಖವಾಗಿತ್ತು. ಅಂತಹ ಸಮಯದಲ್ಲಿ ಸಂಜೀವ್ ಅಣ್ಣನ ಕೈ ಹಿಡಿದು, ಅಣ್ಣ, ಎಲ್ಲ ನಮ್ಮ ಹಣೆ ಬರಹ, ನೀನು ಇದೇ ಥರ ಅಳುತ್ತಿದ್ದರೆ ನಿನ್ನ ಮದುವೆ ಮಾಡೋದಾದರೂ ಹೇಗೆ ಅಂತ ಸಮಾಧಾನ ಮಾಡಿದ. ಅಂತೂ ಇಂತೂ ಜೀವನ್ ಬೇಸರದಲ್ಲಿಯೇ ಮದುವೆ ಮಾಡಿಕೊಂಡ. ಜೀವನ್ ಹೆಂಡತಿಯಾಗಿ ಬಂದಿದ್ದ ಸುಜಾತ ಜೀವನ್ಗೆ ಧೈರ್ಯ ತುಂಬಿದಳು. ಸಂಜೀವ್ ಮತ್ತು ಕುಟುಂಬದವರು ಮೊದಲ ರಾತ್ರಿಗಂತ ರೂಮನ್ನು ಅಲಂಕಾರ ಮಾಡಿದ್ದರು. ರೂಮಿನ ಜೊತೆ ಮಂಚವನ್ನು ಕೂಡ ಅಲಂಕಾರ ಮಾಡಿದ್ದರು. ಇಡೀ ರೂಮ್ ಸಂಪಿಗೆ, ಮಲ್ಲಿಗೆ ಮತ್ತು ಗುಲಾಬಿ ಹೂವುಗಳಿಂದ ಅಲಂಕಾರಗೊಂಡಿತ್ತು. ಸುಜಾತವಂತೂ ದೇವತೆ ರೀತಿಯಲ್ಲಿ ಕಾಣಿಸುತ್ತಿದ್ದಳು. ಸರಿಸುಮಾರು ರಾತ್ರಿ 10 ಗಂಟೆಗೆ ಮುಹೂರ್ತ ಇಟ್ಟಿದ್ರು. ಸಂಜೀವ್ ಮತ್ತು ಜೀವನ್ ಇಬ್ಬರೂ ಕೂಡ ಅವಳಿ ಜವಳಿ ಮಕ್ಕಳು. ಹಾಗಾಗಿ ಇಬ್ಬರೂ ಕೂಡ ನೋಡೋದಕ್ಕೆ ಒಂದೇ ರೀತಿ ಇದ್ರು. ಅವರ ಕಣ್ಣು, ಮೈ ಬಣ್ಣ, ಮೂಗು, ತಲೆ ಕೂದಲು, ಮಾತು, ಹೀಗೆ ಎಲ್ಲ ಕೂಡ ಒಂದೇ ರೀತಿ ಇತ್ತು. ಅವರಿಬ್ಬರಲ್ಲಿ ಜೀವನ್ ಯಾರು, ಸಂಜೀವ್ ಯಾರು ಅಂತ ಕಂಡುಹಿಡಿಯುವುದೇ ಅಸಾಧ್ಯವಾಗಿತ್ತು. ಕುಟುಂಬದವರೆಲ್ಲರೂ ಮಲಗಿದ ನಂತರ ಸುಜಾತ ಹೂವಿನ ಮಂಚದ ಮೇಲೆ ಮಲಗಿ ಆಕೆಯ ಗಂಡ ಜೀವನ್ಗಾಗಿ ಕಾಯ್ತಾ ಇದ್ದಳು. ಆದ್ರೆ ಜೀವನ್ ತನ್ನ ತಾಯಿಯ ನೆನಪಿನಲ್ಲಿ ಹೊರಗಡೆ ಹೋಗಿ ಕುಳಿತು ಬಿಯರ್ ಕುಡಿಯುತ್ತಿದ್ದ. ಈ ಕಡೆ ನೋಡಿದ್ರೆ ಸುಜಾತ ಜೀವನ್ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ಲು. ಫ್ರೆಂಡ್ಸ್, ಪಾಪ ಅಲ್ವಾ ಸುಜಾತ, ಅದೆಷ್ಟು ಆಸೆ ಇಟ್ಕೊಂಡಿದ್ದಳೋ ಏನೋ. ಆಗ ಹೆಚ್ಚು ಕಡಿಮೆ 10:30 ಆಗಿತ್ತು. ಸಂಜೀವ್ ರೂಮ್ ಹತ್ತಿರ ಬರುವಾಗ ಸುಜಾತ ಒಬ್ಬಂಟಿಯಾಗಿ ಕೂತ್ಕೊಂಡು ಟೈಮ್ ನೋಡ್ತಾ ಇರ್ತಾಳೆ. ಅಯ್ಯೋ ಅಣ್ಣ ಇನ್ನೂ ಎಲ್ಲಿಗೆ ಹೋದ? ಅತ್ತಿಗೆ ನೋಡಿದ್ರೆ ಕಾಯ್ತಾ ಇದ್ದಾಳಲ್ಲ ಅಂತ ಅವನಿಗೂ ಬೇಜಾರಾಗುತ್ತೆ. ಹಾಗಾಗಿ ಅವನು ಹೊರಗಡೆ ಇದ್ದಾನ ಅಂತ ನೋಡಿ ಬರ್ತೀನಿ ಅನ್ಕೊಂಡು ಹೊರಗಡೆ ಹೋಗ್ತಾನೆ. ಹೊರಗಡೆ ನೋಡಿದ್ರೆ ಜೀವನ್ ಎಣ್ಣೆ ಕುಡಿಯುತ್ತಾ ತಲೆಯನ್ನ ಆಚೆ ಈಚೆ ತೂಗಾಡಿಸ್ತಾ ಇದ್ದ. ಆಗ ಸಂಜೀವ್ ಅವನ ಹತ್ರ ಹೋಗ್ಬಿಟ್ಟು, ಅಣ್ಣ, ಅತ್ತಿಗೆ ರೂಮಲ್ಲಿ ಕಾಯ್ತಾ ಇದ್ದಾಳೆ, ನೀನು ಬೇಗ ಬಾ ಅಂತ ಹೇಳಿದ. ಅದಕ್ಕವನು, ನಾನ್ ಬರೋದು ಲೇಟ್ ಆಗುತ್ತೆ, ಅವಳ ಹತ್ರ ನಿದ್ದೆ ಮಾಡೋದಕ್ಕೆ ಹೇಳು ಅಂತ ಹೇಳಿದ. ಸಂಜೀವ್ ಸರಿ ಅಂತ ಹೇಳಿ ವಾಪಸ್ ಹೋಗ್ಬಿಟ್ಟ. ರೂಮ್ ಹತ್ರ ಹೋದಾಗ ಸುಜಾತ ಅವಳ ಅಂದವನ್ನು ಕನ್ನಡಿಯಲ್ಲಿ ನೋಡ್ತಾ ಜೀವನ್ಗಾಗಿ ಕಾಯ್ತಾನೇ ಇದ್ದಳು. ಸಂಜೀವ್ ಅವಳ ಅಂದವನ್ನು ನೋಡ್ತಾ, ಇಷ್ಟು ಅಂದವಾಗಿರೋ ಹೆಂಡತಿಯನ್ನ ಬಿಟ್ಟು ಎಣ್ಣೆ ಕುಡಿಯೋಕೆ ಹೇಗಾದ್ರೂ ಮನ್ಸು ಬಂತೇನೋ. ಒಂದು ವೇಳೆ ನಾನು ಅಣ್ಣನ ಜಾಗದಲ್ಲಿ ಇದ್ದಿದ್ರೆ ಚೆನ್ನಾಗಿ ಮಜಾ ಮಾಡ್ತಿದ್ದೆ ಅಂತ ಮನಸ್ಸಲ್ಲೇ ಆಸೆ ಪಡ್ತಿದ್ದ. ಅತ್ತಿಗೆ ಹತ್ರ ನೀವು ನಿದ್ದೆ ಮಾಡಿ, ಅಣ್ಣ ಬರೋದು ಲೇಟ್ ಆಗುತ್ತೆ ಅಂತ ಹೇಗಾದ್ರೂ ಹೇಳೋದು. ನಾವಿಬ್ರು ನೋಡೋದಕ್ಕೆ ಒಂದೇ ಥರ ಇದ್ದೀವಿ ಅಲ್ವಾ? ಅಣ್ಣನ ಬದಲು ನಾನೇ ಹೋಗಿ ಮಜಾ ಮಾಡಿ ಬಿಡ್ತೀನಿ, ಅವನಂತೂ ಇವತ್ತು ಖಂಡಿತ ಒಳಗೆ ಬರಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡಿ ಜೀವನ್ ಉಟ್ಟುಕೊಂಡಿರುವ ರೀತಿಯ ಬಟ್ಟೆಯನ್ನೇ ಹಾಕೊಬಂದು ಸುಜಾತಾಳ ರೂಮಿಗೆ ಹೋಗೇ ಬಿಟ್ಟ. ಆಗ ಸುಜಾತ ಸಂಜೀವ್ನನ್ನು ನೋಡಿ, ರೀ, ಯಾಕಿಷ್ಟು ಲೇಟ್ ಆಗಿ ಬಂದಿದ್ದು? ನಾನು ಎಷ್ಟು ಹೊತ್ತಿಂದ ಕಾಯ್ತಿದ್ದೆ ಗೊತ್ತಾ ಅಂತ ಹೇಳಿ ಸಂಜೀವ್ನನ್ನು ಗಟ್ಟಿ ಮಾಡಿ ತಬ್ಬಿಕೊಂಡು ಒಂದು ಮುತ್ತು ಕೊಟ್ಟಳು. ಯಪ್ಪ, ಸಂಜೀವ್ ಎಷ್ಟು ಲಕ್ಕಿ ಹುಡುಗ ಅಲ್ವಾ? ಅವನಿಗಂತೂ ಮುತ್ತು ಕೊಟ್ಟಾಗ ತುಂಬಾನೇ ಖುಷಿ ಆಗ್ಬಿಡ್ತು. ಅವನು ಕೂಡ ಸುಜಾತಾಳನ್ನು ತಪ್ಕೊಂಡು ಒಂದು ಸಿಹಿ ಮುತ್ತಿಟ್ಟ. ನಂತರ ಸುಜಾತ ಸಂಜೀವ್ ಕಣ್ಣನ್ನೇ ನೋಡುತ್ತಾ, ಬೇಗ ಬಾಗಿಲು ಹಾಕ್ರಿ, ಶುರು ಮಾಡೋಣ ಅಂತ ಹೇಳಿದ್ಲು. ಆಹಾ, ಇದಪ್ಪ ಲಕ್ ಅಂದ್ರೆ ತಾಳಿ ಕಟ್ಟಿದ್ದು ಅಣ್ಣ, ಆಟವಾಡೋದು ತಮ್ಮ.
ಯಾವುದಾದ್ರೂ ಹುಡ್ಗಿ ಬಾಗಿಲು ಹಾಕಿ ಅಂದ್ರೆ ಯಾವ ಹುಡ್ಗ ತಾನೇ ಸುಮ್ನಿರ್ತಾನೆ ನೀವೇ ಹೇಳಿ. ಜಮಾಯಿಸ್ ಬಿಡೋಣ ಅಂತ ಬಾಗ್ಲ್ ಹಾಕಿ ಲೈಟ್ ಸ್ವಿಚ್ ಆಫ್ ಮಾಡಿ ಇವನ್ ಕೆಲಸವನ್ನ ಶುರು ಮಾಡೇ ಬಿಟ್ಟ. ಅದರಲ್ಲೂ ಫೋನ್ನಲ್ಲಿ ಒಂದು ಚಾರ್ಟ್ ತೋರಿಸಿ, ಸುಜಾತ ನಂಗೆ ಈ ಥರ ಮಾಡಬೇಕು ಮತ್ತೆ ಈ ಥರಾನೂ ಮಾಡಬೇಕು, ಇದಂತೂ ಮಾಡಲೇಬೇಕು ಅಂತಂದ. ಅದಕ್ಕೆ ಸುಜಾತ, ರೀ ನಿಮಗ್ ಬಿಡ್ದೆ ಇನ್ ಯಾರಿಗ್ ಬಿಡೋದು, ಎಲ್ಲ ಥರಾನೂ ಮಾಡಕ್ಕೆ ಬಿಡ್ತೀನಿ ಅಂದಳು. ಫ್ರೆಂಡ್ಸ್, ಸಂಜೀವ್ಗೆ ಇನ್ ಏನ್ ಬೇಕು ಹೇಳಿ, ಒಳ್ಳೆ ಲಾಟ್ರಿ ಟಿಕೆಟ್ ಜಾಕ್ಪಾಟ್ ಹೊಡೆದಂಗಾಯ್ತು. ಸಂಜೀವ್ ಇರೋ ಬರೋದನ್ನೆಲ್ಲ ತೆಗೆದು ಸುಜಾತಂದು ಸಹ ತೆಗೆದು ಗೇಮ್ ಆಡೋದಕ್ಕೆ ಶುರು ಮಾಡಿದ. 11 ಗಂಟೆಗೆ ಸ್ಟಾರ್ಟ್ ಮಾಡಿದವನು 1 ಗಂಟೆ ತನಕ ಬಿಟ್ಟೇ ಇಲ್ಲ. ಪಾಪ ಸುಜಾತಂಗೆ ಅದೆಲ್ಲ ಹೊಸ್ತು, ಹಾಗಾಗಿ ಅವಳು ಸುಸ್ತಾಗಿ ಹೋಗಿದ್ಲು. ಸಿಹಿ ರಸ ತುಂಬಿದ ಜೇನುಗೂಡಿನೊಳಗೆ ದೈತ್ಯಕಾರದ ಹದ್ದು ನುಗ್ಗಿದ್ರೆ ಮತ್ತೇನಾಗುತ್ತೆ ನೀವೇ ಹೇಳಿ. ಇವರ ಕತೆ ಕೂಡ ಹಾಗೇ ಆಯ್ತು. ಸಂಜೀವ್, ಇದು ನನ್ನ ಹೆಂಡ್ತಿ ಅಲ್ಲ, ಅಣ್ಣನ ಹೆಂಡ್ತಿ ಅಂತ ಪಾಪ ಪುಣ್ಯ ತೋರಿಸೋನವನಾಗಿದ್ರೆ ಅವಳನ್ನು ಮುಟ್ಟೋದಕ್ಕೂ ಹೋಗ್ತಾ ಇರಲಿಲ್ಲ. ಇವನಂತೂ ದೊಡ್ಡ ಬಕಪಕ್ಷಿ. ಸಿಕ್ಕಿದ್ದೇ ಚಾನ್ಸ್ ಅಂತ ನೆಲಗುದ್ದಿ ನೀರನ್ನು ಆಚೆ ತೆಗ್ದ. ಇಬ್ಬರೂ ಕೂಡ ಸುಸ್ತಾಗಿದ್ರು. ಹಾಗಾಗಿ ಸಂಜೀವ್ ಮೈಗೆ ಶಕ್ತಿ ಬರಲಿ ಅಂತ ಕುಡಿಯೋದಕ್ಕೆ 4 ಲೀಟರ್ ಲಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಬಂದ. ಇಬ್ಬರಿಗೂ ಕೂಡ ತುಂಬಾ ಸುಸ್ತಾಗಿತ್ತು. ಹಾಗಾಗಿ ಚೆನ್ನಾಗಿ ಜ್ಯೂಸ್ ಕುಡಿದು ಮತ್ತೊಂದು ಸಲ ಶುರು ಮಾಡಿದ್ರು. ಯಪ್ಪಾ ಭಗವಂತ, ಈ ಥರ ಚಾನ್ಸ್ ಸಿಕ್ಕಿದ್ರೆ ಅವರಷ್ಟು ಅದೃಷ್ಟಶಾಲಿ ಇನ್ನೊಬ್ಬ ಇಲ್ಲ. ಸಂಜೀವ್ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಹೆಚ್ಚು ಕಡಿಮೆ 4ರಿಂದ 5 ಸಲ ಮಾಡಿದ್ದ. ಸುಜಾತಾಗೆ ಮೈಕೈ ನೋವಾಗಿ ಎಚ್ಚರವೇ ಆಗಿಲ್ಲ. ಪಾಪ ಸುಜಾತ ತಾನು ಮೋಸ ಹೋಗಿದ್ದೀನಿ ಅಂತ ಅವಳಿಗೆ ಗೊತ್ತೇ ಆಗಲಿಲ್ಲ. ಬೆಳಿಗ್ಗೆ ಎದ್ದ ಮೇಲಂತೂ ನೋವಿನಲ್ಲೇ ನಡೀತಾ ಇದ್ಲು. ಸಂಜೀವ್ ತಾನು ಏನು ಮಾಡಿಲ್ಲ ಅಂತ ನಟಿಸುತ್ತಾ ಸುಜಾತಾಳ ಮುಖ ನೋಡುತ್ತಾ ಮನಸ್ಸಿನಲ್ಲೇ ಆನಂದ ಪಡ್ತಾ ಇದ್ದ. ಬೆಳಿಗ್ಗೆ ಸುಜಾತ ಜೀವನ್ ಹತ್ತಿರ, ರೀ ತುಂಬಾ ನೋವಾಗ್ತಾ ಇದೆ ಅಂತ ಅಂದ್ಲು. ಅದಕ್ಕೆ ಜೀವನ್, ನಾನು ಕುಡಿದುಕೊಂಡೇ ಮಾಡಿ ಬಿಟ್ಟೆ ಅನ್ಸುತ್ತೆ, ಹಾಗಾಗಿ ಇವಳಿಗೆ ನೋವಾಗಿದ್ದು ಅಂತ ಅನ್ಕೊಂಡು 2 ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೋಟದ ಕಡೆ ಹೋದ. ಫ್ರೆಂಡ್ಸ್, ಕಥೆ ಹೇಗಿದೆ? ತುಂಬಾ ಚೆನ್ನಾಗಿತ್ತು ಅಲ್ವಾ? ಸರಿ, ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.